ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಕೃಷಿ ಮಂತ್ರಿ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ರಚನೆ ಆಗುವವರೆಗೂ ಕಂದಾಯ ಸಚಿವರಿಗೆ ಕೃಷಿ ಖಾತೆ ಜವಾಬ್ದಾರಿ ಕೊಡಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸದ್ಯದ ಮಾಹಿತಿಯಂತೆ ದೇಶದಲ್ಲಿ ಈ ಬಾರಿ 40% ಮಳೆಯ ಕೊರತೆ ಉಂಟಾಗಲಿದೆ. ಎಲ್ಲ ರಾಜ್ಯ ಸರ್ಕಾರಗಳು ಈ ಪರಿಸ್ಥಿತಿ ನಿಭಾಯಿಸಲು ಪೂರ್ಣ ತಯಾರಿ ಮಾಡಿಕೊಳ್ಳಬೇಕು. ಆದರೆ ಕರ್ನಾಟಕದಲ್ಲಿ ಅಂಥ ಪೂರ್ಣ ತಯಾರಿ ಕಾಣುತ್ತಿಲ್ಲ. ಇದರಿಂದ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದರು. ಆಡಳಿತದ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ದೊಡ್ಡ ಕಾರ್ಯಕ್ರಮಗಳು ಹಾಗೂ ಭ್ರಷ್ಟಾಚಾರದಿಂದ ಹಣ ಹೇಗೆ ಖರ್ಚು ಮಾಡಬೇಕು ಎಂಬುದರ ಕಡೆಗೆ ಸಿಎಂ ಗಮನವಿದೆ ಎಂದು ದೂರಿದರು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರವನ್ನು ಪಕ್ಷದ ರಾಷ್ಟ್ರೀಯ ನಾಯಕರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ತಪ್ಪು ಮಾಡಿದವರ ಮೇಲೆ ಖಂಡಿತವಾಗಿ ಕ್ರಮವಾಗಲಿದೆ. ಒಂದೇ ಘಟನೆಯಿಂದ ರಾಜ್ಯದಲ್ಲಿ ಬಿಜೆಪಿಗೆ ನಾಯಕತ್ವದ ಕೊರತೆ ಎನ್ನಲಾಗದು. ಇಂಥ ಹಲವಾರು ಅಡೆತಡೆಗಳು ಹಾಗೂ ಏಳು ಬೀಳುಗಳನ್ನು ಎದುರಿಸಿ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಗಟ್ಟಿಯಾಗಿ ನಿಂತಿದೆ. ನಾನು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದರು. ನೋಡ್ರಿ, ಈಗ ಅವರು ತಯಾರಿಯನ್ನು ಶುರು ಮಾಡಬೇಕು, ಮಾಡಿಲ್ಲ. ಇದು ಭಾಳ ಡಿಸಾಸ್ಟ್ರಕ್ಕೆ ಆಗ್ತದೆ ನಾಳೆ ಈ ರೀತಿ ಮಾಡಲಿಲ್ಲ ಅಂತಂದರೆ. ಯಾಕಂದ್ರೆ ಪೂರ್ವ ತಯಾರಿ ಭಾಳ ಬೇಕು. ನಾವೇನೋ ಮಾಡಿ ಆಹಾರವನ್ನು ಕೊಡ್ಬೋದು. ಯಾಕಂದರೆ ಆಹಾರ ಕೇಂದ್ರದ ಗೋದಾಮುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸಂಗ್ರಹಿಸಿಟ್ಟಿದ್ದೇವೆ. ಬಟ್ ಇದರಲ್ಲೇನಿದೆ, ಉಳಿದಂಥ ಮೇವು, ಕುಡಿಯೋ ನೀರು ಮತ್ತು ತರಕಾರಿ ಇವೆಲ್ಲ ಸಂಗತಿಗಳಿಗೆ ಭಾರಿ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಯಾಕಂದರೆ ಮಳೆ ಶಾರ್ಟೇಜಸ್ ಭಾಳ ಜಾಸ್ತಿ ಇದೆ. ಹೀಗಾಗಿ ಈ ಪಟ್ಟಾಭಿಷೇಕ ಅದು ಆಯ್ತು. ಈಗ ಅವ್ರ ಅನೌನ್ಸ್ಮೆಂಟ್ ಆಯ್ತು. ಪಟ್ಟಾಭಿಷೇಕ ಏನು ಮಾಡೋದು ಇದನ್ನು ಅಂದ್ರೆ ಆಡಳಿತದ ಕಡೆ ಗಮನ ಇಲ್ಲ. ಕೇವಲ ಅವರ ಧ್ಯಾನ ಇರೋದು ಪಟ್ಟಾಭಿಷೇಕ, ದೊಡ್ಡ ಕಾರ್ಯಕ್ರಮ, ದುಡ್ಡು ಖರ್ಚು ಮಾಡೋದು, ಭ್ರಷ್ಟಾಚಾರದ ದುಡ್ಡನ್ನು ಖರ್ಚು ಹೇಗೆ ಮಾಡೋದು, ಇದೇ ಒಂದು ಯೋಚನೆಯಲ್ಲಿದ್ದಾರೆ. ತಕ್ಷಣ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ನೀವು ಕೃಷಿ ಮಂತ್ರಿ ಯಾವಾಗ ಮಾಡ್ತೀರಿ ಅದು ಬೇಗ ಮಾಡಿರಿ. ಆದರೆ ಕನಿಷ್ಠ ಪಕ್ಷ ಇರುವ ರೆವಿನ್ಯೂ ಮಂತ್ರಿಗಳಿಗಾದರೂ ಯಾರಿಗಾದರೂ ಒಬ್ಬರಿಗೆ ಇದನ್ನು ಚಾರ್ಜ್ ಕೊಟ್ಟು ಆನಂತರ ಇಮ್ಮಿಡಿಯೇಟಾಗಿ ನೀವು ಯಾರ ಎಕ್ಸ್ಪಾನ್ಷನ್ ಆದ ನಂತರ ಅವ್ರಿಗೆ ಹಸ್ತಾಂತರ ಮಾಡಿರಿ. ಅಲ್ಲಿ ತನಕ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟು ತಯಾರಿಯನ್ನು ಶುರು ಮಾಡಿರಿ. ಯಾಕಂದರೆ ಜನ ಈಗಾಗಲೇ ನೀರಿಗೆ ತತ್ವಾರ ಶುರುವಾಗಿದೆ, ಭಾಳ ಸಮಸ್ಯೆ ಆಗಿದೆ. ನಿರ್ಲಕ್ಷ್ಯ ವಹಿಸೋದು ಇದು ಒಳ್ಳೆಯದಲ್ಲ ಅನ್ನೋದು ನಾವು ಸ್ಪಷ್ಟ ಎಚ್ಚರಿಕೆಯನ್ನು ಶಿವಕುಮಾರ್ ಅವರಿಗೆ ಕೊಡ್ತೀವಿ. ವಿದ್ಯುತ್ ಖಾಸಗೀಕರಣ ಕೂಡ ಮಾಡ್ತಿದ್ದಾರೆ ರಾಜ್ಯದಲ್ಲಿ, ಅದು ವಿರೋಧ ಆಗ್ತಿದೆ. ಅಲ್ಲ, ವಿದ್ಯುತ್ ಖಾಸಗೀಕರಣದ ಬಗ್ಗೆ ಏನು ಆ್ಯಕ್ಚುಲಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ, ಇದ್ರ ಬಗ್ಗೆಲ್ಲ ನಾನು ನೋಡಿ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.